ನಮಸ್ಕಾರ ಸ್ನೇಹಿತರೆ, ನಿಮಗೆ ಶ್ರೀಕಾರಂ ಆರ್ಗ್ಯಾನಿಕ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇಂದು ನಾವು ನೋಡುವ ಅರಿಶಿನ ಬೆಳೆ ಹೆಚ್ಚು ಲಾಭ ಕೊಡುವ ಸುವರ್ಣ ಬೆಳೆ. ಪರಿಚಯ: ಅರಿಶಿನವು ರೈತರಿಗಾಗಿ ಉತ್ತಮ ಆದಾಯ ನೀಡುವ ಪ್ರಮುಖ ವಾಣಿಜ್ಯ ಬೆಳೆಗಳಲ್ಲಿ ಒಂದಾಗಿದೆ. ಸರಿಯಾದ ಲಕ್ ಆಯ್ಕೆ ಮಾಡಿ ಗೊಬ್ಬರ ನಿರ್ವಹಣೆ ಮತ್ತು ನೀರಾವರಿ ಮಾಡಿದರೆ ಕಡಿಮೆ ಖರ್ಚಿನಲ್ಲಿ ಉತ್ತಮ ಉತ್ಪಾದನೆ ಪಡೆಯಬಹುದು. ಭೂಮಿ ತಯಾರಿ: ಅರಿಶಿನ ಬೆಳೆಗಾಗಿ ಮಣ್ಣು ಚೆನ್ನಾಗಿ ಒಡೆದು 2 ಅಥವಾ 3 ಬಾರಿ ಹದ ಮಾಡಬೇಕು. ಜೈವಿಕ ಗೊಬ್ಬರ ಹಾಕಿದರೆ ಮಣ್ಣಿನ ಶಕ್ತಿ ಹೆಚ್ಚಿಸುತ್ತದೆ. ಎಕರೆಗೆ 8 ರಿಂದ 10 ಟನ್ ಗೋಮಯ ಗೊಬ್ಬರ ಹಾಕುವುದು ಉತ್ತಮ. ನೀರು ನಿಲ್ಲದೆ ಭೂಮಿಯ ಆಯ್ಕೆ ಮಾಡಬೇಕು. ಮತ್ತು ಉತ್ತಮ ಬೀಜ ಆಯ್ಕೆ: ಉತ್ತಮ ಗುಣಮಟ್ಟದ ಬೀಜ ಬಳಸಿದರೆ ಉತ್ಪಾದನೆ ಚೆನ್ನಾಗಿ ಬರುತ್ತದೆ. ಸೈಲಂ, ಪ್ರತಿಭಾ, ಪಿರೋಡ್ ತರಹದ ಉತ್ತಮ ಜಾತಿಗಳನ್ನು ಆಯ್ಕೆ ಮಾಡಬಹುದು. ಬೀಜವನ್ನು ನೆಡುವ ಮೊದಲು ಜೈವಿಕ ದ್ರಾವಣದಲ್ಲಿ ಚಿಕಿತ್ಸೆ ಮಾಡಬೇಕು. ಗೊಬ್ಬರ ಮತ್ತು ನೀರಾವರಿ: ಅರಿಶಿನ ಬೆಳೆಗೆ ಜೈವಿಕ ಗೊಬ್ಬರ ಬಹಳ ಮುಖ್ಯ. ಜೀವಾಮೃತ, ಘನಜೀವಾಮೃತ ಬಳಸಬಹುದು. ಡ್ರಿಪ್ ನೀರಾವರಿ ಮಾಡಿದರೆ ನೀರಿನ ಉಳಿತಾಯ ಆಗುತ್ತದೆ. ತಿಂಗಳಿಗೆ 1 ಬಾರಿ ಸೂಕ್ಷ್ಮ ಪೋಷಕಾಂಶ ನೀಡಬೇಕು. ಕಳೆ ನಿಯಂತ್ರಣ: ಬೆಳೆ ಮೊದಲು 90 ದಿನಗಳಲ್ಲಿ ಕಳೆ ಹೆಚ್ಚು ಬರುತ್ತದೆ. ಸಮಯಕ್ಕೆ ಕಳೆ ತೆಗೆಯಬೇಕು. ಮಲ್ಚಿಂಗ್ ಮಾಡಿದರೆ ತೇವಾಂಶ ಉಳಿಯುತ್ತದೆ ಮತ್ತು ಕಳೆ ಕಡಿಮೆ ಆಗುತ್ತದೆ. ಕೊಯ್ಲು ಮತ್ತು ಲಾಭ: ಅರಿಶಿನ ಬೆಳೆ ಸಾಮಾನ್ಯವಾಗಿ 7 ರಿಂದ 9 ತಿಂಗಳಲ್ಲಿ ಕೊಯ್ಲಿಗೆ ಬರುತ್ತದೆ. ಸರಿಯಾದ ನಿರ್ವಹಣೆ ಮಾಡಿದರೆ ಉತ್ತಮ ಉತ್ಪಾದನೆ ಸಿಗುತ್ತದೆ. ಅರಿಶಿನ ಪುಡಿ ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ ಮಾಡಿದರೆ ಇನ್ನಷ್ಟು ಲಾಭ. ಅರಿಶಿನ ಬೆಳೆ ಸರಿಯಾದ ರೀತಿಯಲ್ಲಿ ಮಾಡಿದರೆ ರೈತರಿಗೆ ಉತ್ತಮ ಆದಾಯದ ಮೂಲವಾಗಬಹುದು. ಜೈವಿಕ ವಿಧಾನಗಳನ್ನು ಅನುಸರಿಸಿದರೆ ಮಣ್ಣಿನ ಆರೋಗ್ಯವು ಉತ್ತಮವಾಗುತ್ತದೆ ಮತ್ತು ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಸಿಗುತ್ತದೆ. ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಶ್ರೀಕಾರಂ ಆರ್ಗ್ಯಾನಿಕ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡಿ, ಕಮೆಂಟ್ ಮಾಡಿ.